ದೆಹಲಿಯಲ್ಲಿ ಸ್ಫೋಟ ಆಗಿದೆ. ಕೆಂಪುಕೋಟೆಯ ಮುಂಭಾಗದಲ್ಲಿ ಲಾಲ್ ಚೌಕ್ ಮೆಟ್ರೋ ಸ್ಟೇಷನ್ ಬಳಿ ಕಾರ್ ಪಾರ್ಕಿಂಗ್ ಮಾಡಿದಂತ ಜಾಗದಲ್ಲಿ ಕಾರು ಸ್ಫೋಟಗೊಂಡಿದೆ. ಸ್ಫೋಟದ ಸ್ಥಳದಲ್ಲಿ 2 ಮೃತದೇಹ ಪತ್ತೆಯಾಗಿರುವಂತ ವರದಿ ಆಗ್ತಾ ಇದೆ. ಛಿದ್ರವಾಗಿ ಹೋಗಿದೆ ಮೃತದೇಹಗಳು. ಕಾರಿನಲ್ಲಿ ಸ್ಫೋಟ ಇಟ್ಟು ಸ್ಫೋಟಿಸಿರುವಂತ ಶಂಕೆ ಇದೆ ಅಂತಿದ್ದಾರೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸ್ಫೋಟದ ತೀವ್ರತೆಗೆ 3 ಕಾರುಗಳಿಗೆ ಬೆಂಕಿ ಹತ್ಕೊಂಡಿದೆ, ಹೊತ್ತು ಉರಿತಾ ಇದೆ. ಅವುಗಳನ್ನು ನಂದಿಸೋದ್ರಲ್ಲಿ ಈಗಾಗಲೇ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಈಗಾಗಲೇ ನಿಮಗೆ ತೋರ್ಸಕ್ಕಾಗಲ್ಲ, ಹಾಗಾಗಿ ಬ್ಲರ್ ಮಾಡ್ತಾ ಇದ್ವಿ. ಛಿದ್ರವಾಗಿ ಹೋಗ್ಬಿಟ್ಟಿದೆ, ಅದು ಮಾಂಸವೆಲ್ಲ ಆಚೆ ಬಂದಿದೆ. ಆ ರೀತಿಯಾಗಿ ಬ್ಲಾಸ್ಟ್ ಆಗಿರುವ ಎಫೆಕ್ಟ್ ಹಂಗಾಗಿದೆ. ಸುತ್ತಮುತ್ತಲೂ ಕೂಡ ಗ್ಲಾಸ್ ಬ್ಲಾಸ್ಟ್ ಆಗಿರೋದ್ರಿಂದ ಅದು ಕೂಡ ಗಾಯಗಳಾಗಿರುತ್ತೆ. ಎಷ್ಟು ಜನರಿಗೆ ಗಾಯ ಆಗಿದೆ ಏನು ಅನ್ನುವಂಥ ಮಾಹಿತಿಗಳು ಇನ್ನಷ್ಟು ಬರಬೇಕಾಗಿದೆ. ಸದ್ಯಕ್ಕೆ 2 ಮೃತದೇಹಗಳು ಪತ್ತೆಯಾಗಿರುವಂಥ ವರದಿ ಬರ್ತಾ ಇದೆ. ಇದು ಸುಸೈಡ್ ಬಾಂಬರ್ಗಳೇನಾದರೂ ಬಂದು ಬ್ಲಾಸ್ಟ್ ಮಾಡಿದ್ದ ಅಥವಾ ಕಾರಿನಲ್ಲಿ ಬಾಂಬ್ ಇಟ್ಬಿಟ್ಟು ಸ್ಫೋಟಗೊಳಿಸಿರೋದಾ ಅನ್ನುವಂಥದ್ದನ್ನ ನೋಡಬೇಕು. ಅದು ಸ್ಪೆಷಲಿ ಮೆಟ್ರೋ ನಿಲ್ದಾಣದ ಗೇಟ್ ಬಳಿ ಇದೆ ಅಂತಂದಾಗ ಜನ ಬರುವಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಾಗಿ ಗಾಯಗಳಾಗಬೇಕು, ಹೆಚ್ಚಿನ ರೀತಿಯಲ್ಲಿ ಸಾವುಗಳಾಗಬೇಕು, ಆ ನಿಟ್ಟಿನಲ್ಲಿ ಭಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪ್ಲಾನ್ ಅನ್ನು ಮಾಡಿರ್ತಾರೆ. ಬಟ್ ಸದ್ಯಕ್ಕೆ ಕನ್ಫರ್ಮೇಷನ್ ಬರಬೇಕಾಗಿರುವಂಥದ್ದು ಇದು ಸ್ಫೋಟಕ ವಸ್ತುವನ್ನ ಇಟ್ಟು ಸ್ಫೋಟ ಮಾಡಿರೋದಾ ಅಥವಾ ಕಾರಿನಲ್ಲಿ ಇನ್ನೇನಾದರೂ ಹೆಚ್ಚಿನ ರೀತಿಯಲ್ಲಿ ಆಗಿದೆಯಾ ಅನ್ನುವಂಥದ್ದನ್ನ ನೋಡಬೇಕು. ಒಂದು ಕಡೆಗೆ ಭಯ ಆಗಿಬಿಡುತ್ತೆ ಏಕಕಾಲದಲ್ಲಿ. ನಮ್ಮ ಮುಂದೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆ ಭಯಕ್ಕೂ ಕೂಡ ಸಾವನ್ನಪ್ಪೋದು ಬೇರೆ. ಆದರೆ ಇಲ್ಲಿ ಇನ್ನೊಂದು ಕಡೆಗೆ ನಿಮಗೆ ಆ ಬಾಡಿ ಛಿದ್ರವಾಗಿರೋದನ್ನು ನೋಡಿದರೆ ಅದರಿಂದ ಆಗಿರುವಂಥ ಅನಾಹುತ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ.